ಆನೇಕಲ್ ಬಳಿ ಗ್ರಾನೈಟ್ ಅನ್ಲೋಡ್ ವೇಳೆ ದುರಂತವೊಂದು ಸಂಭವಿಸಿದೆ. ಕೂಲಿ ಕಾರ್ಮಿಕರ ಮೇಲೆ ಗ್ರಾನೈಟ್ ಬಿದ್ದು ಅವಘಡ ಸಂಭವಿಸಿದೆ. ಮೂವರ ಕಾಲ್ ಕಟ್ಟಾಗಿದೆ. ಈ ಸಂದರ್ಭದಲ್ಲಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಯಾವುದೇ ರೀತಿಯಾದಂತಹ ಸೇಫ್ಟಿ ಮೆಜರ್ಮೆಂಟ್ ಅನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದೀಗ ಗ್ರಾನೈಟ್ ಬಿದ್ದು ಮೂವರ ಕಾಲು ಕಟ್ಟಾಗಿದೆ. ಓರ್ವನ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಬೇಗಿಹಳ್ಳಿ ಸಮೀಪದ ಗ್ರಾನೈಟ್ ಶೋರೂಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪಿನಾಕಲ್ ಟ್ರೇಡರ್ಸ್ ಇಂಡಿಯಾ ಗ್ರಾನೈಟ್ ಶೋರೂಮ್. ಬಿಹಾರ ಮೂಲದ ಮೂವರ ಸ್ಥಿತಿ ಗಂಭೀರ. ಲಾರಿಯಿಂದ ಗ್ರಾನೈಟ್ ಸ್ಲ್ಯಾಬ್ ಅನ್ನ ಅನ್ಲೋಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಸುಮಾರು 1.5 ಟನ್ ತೂಕದ ಗ್ರಾನೈಟ್ ಸ್ಲ್ಯಾಬ್ ಬಿದ್ದಿದೆ. ಗ್ರಾನೈಟ್ ಶೋರೂಮ್ ಮಾಲೀಕನ ನಿರ್ಲಕ್ಷ್ಯದಿಂದ ಅವಘಡ ಸಂಭವಿಸಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ ಯಾವ ರೀತಿಯಾಗಿ ಸ್ಲ್ಯಾಬ್ಗಳೆಲ್ಲವೂ ಬಿದ್ದಿದ್ದಾವೆ ಅಂತ ಹೇಳಿ. ಒಂದು ಸ್ಲ್ಯಾಬೋ 2 ಸ್ಲ್ಯಾಬ್ ಏನೋ ಬಿದ್ದರೆ ಪರಿಸ್ಥಿತಿ ಚಿಂತಾಜನಕ ಅಂತ ಹೇಳ್ತಾರೆ. ಬಟ್ ಆದರೆ ನೋಡಿ ಎಷ್ಟೊಂದು ಗ್ರಾನೈಟ್ಸ್ ಬಿದ್ದಿದೆ. ಸೇಫ್ಟಿ ಮೆಜರ್ಮೆಂಟನ್ನು ತೆಗೆದುಕೊಳ್ಬೇಕಾಗಿತ್ತು. ಬಟ್ ಆದರೆ ಅದ್ಯಾವುದನ್ನೂ ಕೂಡ ಇಲ್ಲಿ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಕಾರಣ ಸಿಗ್ತಾ ಇದೆ ದೃಶ್ಯಾವಳಿಗಳಲ್ಲಿ. ಬಿಹಾರ ಮೂಲದ ಮೂವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗ್ರಾನೈಟ್ ಅನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರಂತ. ಎಷ್ಟೇ ಸೇಫ್ಟಿ ಮೆಜರ್ಮೆಂಟನ್ನು ತೆಗೆದುಕೊಂಡ್ರೂ ಈ ರೀತಿಯಾದಂತಹ ಅವಘಡಗಳು ಆಗತ್ತೆ ಅನ್ನೋದಕ್ಕೆ ಇದೊಂದು ಜಸ್ಟ್ ನಿದರ್ಶನ. ನೋಡಿ ಯಾವುದೇ ರೀತಿಯಾದಂತಹ ಈ ಸೇಫ್ಟಿ ಮೆಜರ್ಮೆಂಟನ್ನು ತೆಗೆದುಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾರಣ ಸಿಗ್ತಾ ಇದೆ. ಸದ್ಯಕ್ಕೆ ಇದೀಗ ಮಾಲೀಕನ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ಅವಘಡ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಬೇಗ ಬೇಗ ಅನ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಸಮಯಾವಕಾಶವನ್ನು ಕೂಡ ಕೊಡೋದಿಲ್ಲ. ಸಹಜವಾಗಿಯೇ ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸದ್ಯಕ್ಕೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಿಹಾರ ಮೂಲದ ಮೂವರ ಸ್ಥಿತಿ ಗಂಭೀರ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಮೂವರ ಕಾಲ್ ಕೂಡ ಕಟ್ಟಾಗಿದೆ. ಈಗ ಯಾರಪ್ಪ ಅವರ ಕುಟುಂಬಕ್ಕೆ ಹೊಣೆ, ಯಾರಾಗ್ತಾರೆ ಈಗ ಅಂತ ಹೇಳಿ